ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಮತ್ತೊಂದು ತೀವ್ರ ಆತಂಕ ಅನ್ನುವಂಥದ್ದು ವ್ಯಕ್ತವಾಗ್ತಾ ಇದೆ. ಕೆಲ ವಿಚಾರಗಳನ್ನು A14 ಆರೋಪಿಯಾಗಿರುವಂತಹ ಪ್ರದೋಷ್ ಈಗ ರಿವೀಲ್ ಮಾಡಿದ್ದಾನೆ. ಇದು ದರ್ಶನ್ ರವರಿಗೆ ಎಲ್ಲೊಂದು ಕಡೆ ಹೊಸ ಸಂಕಟ ಸೃಷ್ಟಿ ಮಾಡಿದಂತಾಗಿದೆ. ಶೂಟ್ ಮಾಡ್ಕೋತೀನಿ ಅಂತ ನಟ ದರ್ಶನ್ ಬ್ಲ್ಯಾಕ್ ಮೇಲನ್ನು ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ದಚ್ಚು ಗೆಳೆಯ ಪ್ರದೋಷ್ನಿಂದ ಈಗ ಶಾಕಿಂಗ್ ಮಾಹಿತಿ ಲಭ್ಯ ಆಗ್ತಾ ಇದೆ. ಶೂಟ್ ಮಾಡ್ಕೊಳ್ತೀನಿ ಅಂತ ನಟ ದರ್ಶನ್ ಬ್ಲ್ಯಾಕ್ ಮೇಲನ್ನು ಮಾಡಿದ್ರಂತೆ. ದರ್ಶನ್ ಗೆಳೆಯ ಪ್ರದೋಷರಿಂದ ಈಗ ಶಾಕಿಂಗ್ ಮಾಹಿತಿ. ಪ್ರದೋಷ್ ಮಾಫಿ ಅರ್ಜಿಯಲ್ಲಿ ಸ್ಫೋಟಕ ಮಾಹಿತಿ ಈಗ ಬಯಲಾಗ್ತಾ ಇದೆ. ಮಾಫಿ ಸಾಕ್ಷಿ ಬೆಳವಣಿಗೆಗೆ ಇಡೀ ಪ್ರಕರಣಕ್ಕೆ ಇದು ಹೊಸ ತಿರುವನ್ನ ಕೊಟ್ಟಂತಾಗಿದೆ. A14 ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ನಾಳೆಗೆ ವಿಚಾರಣೆ ಅನ್ನುವಂಥದ್ದಾಗುತ್ತೆ. ಪ್ರದೋಷ್ ಅರ್ಜಿಯಲ್ಲಿ ಶಾಕಿಂಗ್ ಮಾಹಿತಿಗಳು ರೈಟ್ ನಾವೀಗ ರಿವೀಲ್ ಆಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆಯ ರಹಸ್ಯವನ್ನ ಬಿಚ್ಚಿಟ್ಟಂತಹ A14 ಆರೋಪಿ ಪ್ರದೋಷ್. ದರ್ಶನ್ಗೆ ಹೊಸ ಸಂಕಟವೊಂದು ಶುರುವಾಗಿದೆ. ಇದೊಂದು ಹೊಸ ತಲೆನೋವು. ಏನೇನೋ ಸರ್ಕಸ್ ಮಾಡಿದ್ರು ದರ್ಶನ್ ಬಿಡುಗಡೆಯಾಗಬೇಕು, ಹೊರಗಡೆ ಬರಬೇಕು ಅಂತ ನಿರೀಕ್ಷಣಾ ಜಾಮೀನಿಗೆ ಪ್ರಯತ್ನ ಪಟ್ಟರು, ಸುಪ್ರೀಂ ಕೋರ್ಟಿಗೆ ಹೋದರು, ದೊಡ್ಡ ದೊಡ್ಡ ವಕೀಲರನ್ನ ತಮ್ಮ ಕಡೆ ವಾದಕ್ಕಾಗಿ ಇರಿಸಿಕೊಂಡ್ರು. ಆದರೆ ರೈಟ್ ನಾವು ಈಗ ಅದ್ಯಾವುದೂ ಕೂಡ ಯೂಸ್ ಆಗ್ತಾ ಇಲ್ಲ. ಯಾಕೆಂತಂದರೆ ಈ ಒಂದು ಪ್ರಕರಣದಲ್ಲಿ ಮತ್ತೋರ್ವ ಆರೋಪಿ A14 ಆರೋಪಿಯಾಗಿರುವಂತಹ ಪ್ರದೋಷ್ ಮಾಫಿ ಸಾಕ್ಷಿಯ ಅರ್ಜಿಯ ವಿಚಾರಣೆ ನಾಳೆ ನಡೆಯುತ್ತೆ. ಸೊ ಆ ಅರ್ಜಿ ವಿಚಾರಣೆಯಲ್ಲಿ ಈಗ ಪ್ರದೋಷ್ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಹೇಳಿದ್ರಂತೆ ನಾನು ಶೂಟ್ ಮಾಡ್ಕೊಂಡು ಬಿಡ್ತೀನಿ, ಹಾಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿದ್ರಂತೆ. ಯಾವ ಕಾರಣಕ್ಕೆ ಶೂಟ್ ಮಾಡ್ಕೊಳ್ತೀನಿ ಎಂದಿದ್ರು ದರ್ಶನ್ ಅನ್ನುವಂತಹ ಎಲ್ಲ ವಿಚಾರಗಳು ಕೂಡ ಈಗ ನಾಳೆ ಏನು ಪ್ರದೋಷ್ ನೀಡಿದಂತಹ ಮಾಫಿ ಸಾಕ್ಷಿಯ ಅರ್ಜಿಯ ವಿಚಾರಣೆ ನಡೆಯುತ್ತಲ್ಲ ಅದರಲ್ಲಿ ರಿವೀಲ್ ಆಗುತ್ತೆ, ಅದರಲ್ಲಿ ಬಯಲಾಗುತ್ತೆ. ದರ್ಶನ್ ಗೆಳೆಯ ಪ್ರದೋಷಿಂದ ಇದು ಶಾಕಿಂಗ್ ಮಾಹಿತಿ ಅಂತ ಹೇಳ್ಬೋದು. ಈಗ ಆಲ್ರೆಡಿ ಪೊಲೀಸರಿಗೆ ಏನಾಯಿತು ಏನಿಲ್ಲ ಅನ್ನುವಂತಹ ಎಲ್ಲ ವಿಚಾರಗಳನ್ನು ಆರೋಪಿ ಪ್ರದೋಷ್ ಪಟ್ಟಿ ಮಾಡಿ ಹೇಳಿದ್ದಾರೆ. ಅದರ ವಿಚಾರಣೆ ನಾಳೆ ನಡೆಯುತ್ತೆ. A14 ಆರೋಪಿಯಾಗಿದ್ದರು ಪ್ರದೋಷ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ. ರೇಣುಕಾಸ್ವಾಮಿಯ ಕೊಲೆಯ ಇಂಚಿಂಚು ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ ಪ್ರದೋಷ್. ಹಾಗಾದ್ರೆ ಆರೋಪಿ ಪ್ರದೋಷ್ ಅರ್ಜಿಯಲ್ಲಿ ಏನಿದೆ? ಪ್ರದೋಷ್ ನೀಡಿರುವಂತಹ ಈ ಅರ್ಜಿಯಲ್ಲಿ ಏನಿದೆ? ತನ್ನ ಹೇಳಿಕೆಯೂ ಕೂಡ ಪ್ರಾಸಿಕ್ಯೂಷನ್ಗೆ ಸಹಾಯವಾಗಲಿದೆ. ಪ್ರದೋಷ್ ಕೊಟ್ಟಿರುವಂತಹ ಹೇಳಿಕೆ ಪ್ರಾಸಿಕ್ಯೂಷನ್ಗೆ ಹೆಲ್ಪ್ ಆಗುತ್ತೆ. ನನ್ನನ್ನು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣನೆ ಮಾಡಿ, ನಾನು ರೆಡಿ ಇದ್ದೀನಿ ಅನ್ನುವಂತಹ ಮಾತನ್ನು ಪ್ರದೋಷ್ ಹೇಳ್ತಾ ಇದ್ದ. ತನಗೆ ಸಹಕರಿಸಿದ್ರೆ ಗನ್ನಿನಿಂದ ಶೂಟ್ ಮಾಡ್ಕೊಳ್ತೀನಿ, ಗುಂಡಿಟ್ಟುಕೊಂಡು ಸಾಯೋದಾಗಿ ದರ್ಶನ್ ನನಗೆ ಈ ಹಿಂದೆ ಹೇಳಿದ್ರು ಅನ್ನುವಂತಹ ಮಾತನ್ನು ಪ್ರದೋಷ್ ಹೇಳ್ತಾ ಇದ್ದಾರೆ. ದರ್ಶನ್ ಬ್ಲ್ಯಾಕ್ ಮೇಲ್ ಕಾರಣ ದರ್ಶನ್ಗೆ ಸಹಕಾರವನ್ನು ನಾನು ಮಾಡಿದೆ, ಸಹಕಾರವನ್ನು ನೀಡಿದೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದಂತಹ ಘಟನಾ ಸ್ಥಳದಲ್ಲಿ ಅವತ್ತು ನಾನಿದ್ದೆ ಅನ್ನುವಂತಹ ತಪ್ಪನ್ನು ಒಪ್ಕೊಂಡಿದ್ದೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ತಡೆಯಲು ನಾನು ಪ್ರಯತ್ನ ಕೂಡ ಪಟ್ಟಿದ್ದೆ. ದರ್ಶನ್ ತನಗೆ ಬೆದರಿಕೆ ಹಾಕಿದ್ರಿಂದ ನಾನು ಏನೂ ಮಾಡದೆ ಅಸಹಾಯಕನಾಗಿಬಿಟ್ಟೆ. ಹಾಗಾದರೆ ಆರೋಪಿ ಪ್ರದೋಷ್ ಹೇಳಿರುವಂತಹ ವಿಚಾರಗಳು, ಆ ದಿನ ಏನಾಯಿತು, ಪ್ರದೋಷ್ ಹೇಳಿದ್ದೇನು, ವಿಷಯ ತಿಳಿದು ನಟ ದರ್ಶನ್ ಕೋಪಗೊಂಡಿತ್ತು. ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ರೇಣುಕಾಸ್ವಾಮಿಗೆ ಹೊಡೆದಿದ್ದರು. ದರ್ಶನ್ ಕೆಟ್ಟ ಮಾತುಗಳಿಂದ ಬೈದು ಕೈಯಿಂದ ರೇಣುಕಾಸ್ವಾಮಿಗೆ ಹೊಡೆದಿದ್ದು. ಪವಿತ್ರ ಗೌಡ ಕೈಯಲ್ಲಿ ಚಪ್ಪಲಿಯಿಂದ ಹೊಡೆಸಿದ್ದೆ ನಟ ದರ್ಶನ್ ಅನ್ನುವಂತಹ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ನಂದೀಶ್, ಪವನ್, ನಾಗರಾಜ್ ಸೇರಿಕೊಂಡು ಹಲ್ಲೆಯನ್ನು ಮಾಡಿದ್ರು. ನೈಲಾನ್ ಹಗ್ಗ ಹಾಗೂ ಮರದ ಕಟ್ಟಿಗೆಗಳಿಂದ ಹಲ್ಲೆಯನ್ನು ನಡೆಸಲಾಗಿತ್ತು ರೇಣುಕಾಸ್ವಾಮಿ ಮೇಲೆ. ದರ್ಶನ್ ಕೂಡ ನೈಲಾನ್ ಹಗ್ಗದಿಂದ 3-4 ಬಾರಿ ಹೊಡೆದಿದ್ರು ರೇಣುಕಾಸ್ವಾಮಿಗೆ. ನಾನು ತಡೆದ್ರೂ ಕೂಡ ಸಾಯಿಸುವ ನಿರ್ಧಾರ ಮಾಡಿಬಿಟ್ಟಿತ್ತು. ಬೇಡ, ಹೊಡೆಯೋದು ಬಿಟ್ಬಿಡಿ ಸಾರ್ ಅಂದರೂ ಕೂಡ ದರ್ಶನ್ ಮಾತು ಕೇಳಲಿಲ್ವಂತೆ. ರೇಣುಕಾಸ್ವಾಮಿಯನ್ನ ಸಿಗರೇಟ್ನಲ್ಲಿ ಸುಟ್ಟು ಹಿಂಸೆಯನ್ನು ಕೊಟ್ಟಿದ್ರು ನಟ ದರ್ಶನ್. ರೇಣುಕಾಸ್ವಾಮಿ ಎದೆಗೆ ಕಾಲಿನಿಂದ ಒದ್ದಾಗ ಕೂಡ ನಾನು ತಡೆದಿದ್ದೆ. ಆ ಬಳಿಕ ದರ್ಶನ್ರನ್ನ ನಾನು ಪಕ್ಕಕ್ಕೆ ಕರೆದೊಯ್ದೆ ಅಂತ ಪ್ರದೋಷ್ ಹೇಳ್ತಾ ಇದ್ದಾರೆ. ಏನೋ ಡ್ರೈವರ್ ರವಿಶಂಕರ್ ಬಂದು ರೇಣುಕಾಸ್ವಾಮಿ ಸತ್ತಿದ್ದಾನೆ ಅಂತ ಹೇಳ್ದ. ರೇಣುಕಾಸ್ವಾಮಿ ಸಾವಿನ ಮಾಹಿತಿ ತಿಳಿದು ದರ್ಶನ್ಗೆ ಶಾಕ್ ಹೊಡೆದಂಗೆ ಆಯ್ತಂತೆ. ನಾಗರಾಜ್ 5 ಲಕ್ಷ, ವಿನಯ್ಗೆ 10 ಲಕ್ಷ ಕೊಟ್ಟು ಸಾಕ್ಷಿ ನಾಶಕ್ಕೆ ಸ್ಕೆಚ್ ಹಾಕಿದ್ರಂತೆ. ರಾಘವೇಂದ್ರ, ಕಾರ್ತಿಕ್, ನಿಖಿಲ್, ಕೇಶವಮೂರ್ತಿಗೆ ಶರಣಾಗಲು ಸೂಚನೆಯನ್ನು ನೀಡಿದ್ರಂತೆ.
ಸುಮನಹಳ್ಳಿ ರಾಜಕಾಲುವೆಗೆ ಸ್ಕಾರ್ಪಿಯೋ ಗಾಡಿಯಲ್ಲಿ ಹಣವನ್ನು ಸಾಗಿಸಲಾಯಿತಂತೆ. ಈ ಸಹಾಯ ಮಾಡಿದರೆ ಗುಂಡು ಹಾರಿಸ್ಕೊಳ್ತೀನಿ, ನೀವು ಈ ಸಹಾಯ ಮಾಡದಿದ್ದರೆ ನಾನೇ ಶೂಟ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿದರು. ಇಷ್ಟೆಲ್ಲ ಆಗಿ ಜೈಲು ಸೇರಿದ ಮೇಲೆ ನಮಗೆ ಹಿಂಸೆ ನೀಡಿದ್ದಾರೆ, ನನಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸೆಯನ್ನು ನೀಡಿದ್ದಾರೆ ಅಂತ ಪ್ರದೋಷ್ ಹೇಳ್ತಾ ಇದ್ದಾರೆ. ಜೈಲು ಸೇರಿದ ಮೇಲೆ ಮಾನಸಿಕವಾಗಿ ತುಂಬ ನಾನು ನೊಂದು ಬಿಟ್ಟಿದ್ದೀನಿ, ನನಗೆ ಗೊತ್ತಿರುವ ಎಲ್ಲ ಸತ್ಯವನ್ನು ಕೂಡ ನಾನು ಹೇಳ್ತೀನಿ, ಕ್ಷಮಾದಾನವನ್ನು ನೀಡಿ ಅಂತ ಪ್ರದೋಷ್ ಈಗ ಶರಣ ಆಗಿದ್ದಾನೆ. ರೇಣುಕಾಸ್ವಾಮಿ ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾನೆ. ನಾನು ಯಾವುದೇ ತಪ್ಪು ಮಾಡಿಲ್ಲ, ಮಾಫಿ ಸಾಕ್ಷಿಯಾಗಲು ಸಿದ್ಧ ಅಂತ ಪ್ರದೋಷ್ ಈಗ ಹೇಳ್ತಾ ಇದ್ದಾನೆ. ನನ್ನನ್ನು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿ ಅಂತ ಪ್ರದೋಷ್ ಅರ್ಜಿಯನ್ನು ಕೂಡ ಹಾಕೊಂಡಿದ್ದಾನೆ. ಪವಿತ್ರಾಗೆ ರೇಣುಕಾಸ್ವಾಮಿ ಅಶ್ಲೀಲ ಸಂದೇಶ ಫೋಟೋವನ್ನು ಕಳಿಸಿದ್ದ. ಎಸ್, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಪ್ರದೋಷ್ ಎಳೆಯಾಗಿ ಎಲ್ಲ ಮಾಹಿತಿಗಳನ್ನು ಬಿಚ್ಚಿಟ್ಟಿದ್ದಾರೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ನಿಜವಾಗಲೂ ಕೂಡ ಪ್ರದೋಷ್ ಹೇಳಿದಂತಹ ಎಲ್ಲ ಅಂಶಗಳು ಸತ್ಯಕ್ಕೆ ಹತ್ತಿರವಾದದ್ದಾ ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿದೆ. ವಾಟ್ಸ್ ಯುವರ್ ಒಪಿನಿಯನ್ ಆನ್ ದಟ್? ಶ್ರೀನಿವಾಸ್, ಏನಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಿಗ್ ಡೆವಲಪ್ಮೆಂಟ್ ನಡೀತಾ ಇರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಮಾಫಿ ಸಾಕ್ಷಿ ಆಗೋದಕ್ಕೆ ಪ್ರದೋಷ್ ಅವರು ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ದಾರೆ. ಈ ಒಂದು ಅರ್ಜಿ ವಿಚಾರಣೆ ಸಹ ಹೀಗಾಗಿರುವಂತದ್ದು. ನಾಳೆ ಈ ಬಗ್ಗೆ ಒಂದು ಆದೇಶ ಪ್ರಕಟ ಮಾಡುತ್ತೆ. ಅಂದ್ರೆ ಏನ್ ಮಾಫಿ ಸಾಕ್ಷಿಯನ್ನ ಪರಿಗಣನೆ ಮಾಡ್ಬೇಕಾ ಅಥವಾ ಬೇಡ ಅನ್ನೋದ್ರ ಬಗ್ಗೆ ನಾಳೆ ಕೋರ್ಟ್ ಡಿಸೈಡ್ ಅನ್ನ ಮಾಡುವಂತದ್ದು. ಈ ಮಧ್ಯೆ ಕೆಲವೊಂದಷ್ಟು ಅಂಶಗಳು ಬೆಳಕಿಗೆ ಬಂದಿರುವಂತದ್ದು. ಪ್ರದೋಷ್ ಏನು ಕೋರ್ಟ್ಗೆ ಹಾಕಿರುವಂತಹ ಅಪ್ಲಿಕೇಶನ್ ಅಲ್ಲಿ ಕೆಲವೊಂದಷ್ಟು ಮಾಹಿತಿಗಳು ಬಹಿರಂಗ ಆಗಿರುವಂತದ್ದು. ಅಂದ್ರೆ ಪ್ರದೋಷ್ಗೆ ಬೆದರಿಕೆ ಹಾಕಿರುವಂತದ್ದು, ನೀನೇನಾದ್ರೂ ನನಗೆ ದರ್ಶನ್ ಅವರು ನನಗೆ ಸಹಾಯ ಮಾಡಿಲ್ಲ ಅಂದ್ರೆ ನಾನೇ ಶೂಟ್ ಮಾಡ್ಕೊಂಡು ಸತ್ತೋಗ್ತೀನಿ ಅಂತ ಹೇಳ್ಬಿಟ್ಟು ಪ್ರದೋಷ್ ಅವರಿಗೆ ದರ್ಶನ್ ಅವರು ಒಂದು ಬೆದರಿಕೆಯನ್ನು ಹಾಕಿರುವಂತದ್ದು. ಯಾಕಂದ್ರೆ ಕೊಲೆ ನಡೆದ ದಿನ ಏನು ಎಲ್ಲೆಲ್ಲ ಡೆವಲಪ್ಮೆಂಟ್ ಆಯ್ತು, ಮತ್ತೆ ಖುದ್ದು ಏನು ದರ್ಶನ್ ಅವರನ್ನ ಮತ್ತೆ ಏನು ಅವರ ಮನೆಯಿಂದ ಸ್ಪಾಟ್ಗೆ ಈ ರೀತಿಯಾಗಿ ಒಂದು ಕರ್ಕೊಂಡು ಹೋಗಿದ್ದು ಪ್ರದೋಷ್ ಅನ್ನೋದು ಗೊತ್ತಾಗಿರುವಂತದ್ದು. ಅದ್ರ ಜೊತೆಗೆ ಏನಂದ್ರೆ ಪ್ರದೋಷ್ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ವಿನಯ್ ಸಹ ಹೇಳಿರುವಂತದ್ದು, ಡೈರೆಕ್ಷನ್ಸ್ ಅನ್ನ ಕೊಟ್ಟಿರುವಂತದ್ದು. ಆದ್ರೆ ಪ್ರದೋಷ್ಗೆ ಏನು ಗೊತ್ತಿದ್ದಿಲ್ಲ ಈ ಒಂದು ಶೆಡ್ಗೆ ಯಾಕೆ ಹೋಗ್ತಾ ಇದ್ವಿ ಮತ್ತೆ ಶೆಡ್ಗೆ ಏನಿದೆ ಅಂತ ಹೇಳೋದು ಪ್ರದೋಷ್ ಗೊತ್ತಿಲ್ಲ. ವಿನಯ್ಗೆ ಏನು ಎಲ್ಲ ಮಾಹಿತಿನೂ ಗೊತ್ತಿರುತ್ತೆ. ಹಾಗಾಗಿ ವಿನಯ್ ಮಾಹಿತಿ ಮೇರೆಗೆ ಪ್ರದೋಷ್ ಕಾರನ್ನ ಡ್ರೈವ್ ಮಾಡ್ಕೊಂಡು ದರ್ಶನ್ ಅವರನ್ನ ಕರ್ಕೊಂಡು ಹೋಗಿದ್ರು. ಅದಾದ ನಂತರ ಮತ್ತೆ ಪವಿತ್ರ ಗೌಡ ಅವರನ್ನ ಸಹ ಏನಂದ್ರೆ ಇದು ಮೊದಲಿಗೆ ಸ್ಟೋನಿ ಬ್ರೋಕ್ ಪಬ್ ಏನಿದೆ, ಆ ಪಬ್ ನಲ್ಲಿ ಎಲ್ಲರೂ ಸಹ ಒಂದು ಮಧ್ಯಾಹ್ನ ಸೇರ್ತಾರೆ. ಅದಾದ ನಂತರ ಪವನ್ ಬಂದು ದರ್ಶನ್ಗೆ ಕಿವಿಯಲ್ಲಿ ಒಂದು ಮಾತು ಹೇಳ್ತಾರೆ, ಈ ರೀತಿ ಏನು ಪವಿತ್ರಗೆ ಮೆಸೇಜ್ ಕಳಿಸಿದಂತ ವ್ಯಕ್ತಿನ ನಾವು ಕರ್ಕೊಂಡ್ ಬಂದಿದ್ವಿ, ಆತ ಶೆಡ್ ಅಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ಟು. ಅದಾದ ನಂತರ ಅಲ್ಲೇ ಇದ್ದಂತ ಪ್ರದೋಷ್ ಇರ್ಬೋದು, ವಿನಯ್ ಇರ್ಬೋದು, ಮತ್ತೆ ಎಲ್ಲರೂ ಸಹ ಒಂದು ಪವಿತ್ರ ಗೌಡ ಮನೆಗೆ ಹೋಗಿ ಮತ್ತೆ ಪವಿತ್ರ ಗೌಡನ್ನ ಕರೆದುಕೊಂಡು ಶೆಡ್ಗೆ ಹೋಗ್ತಾರೆ. ಶೆಡ್ಗೆ ಹೋದಂತ ಸಂದರ್ಭದಲ್ಲಿ ಮೊದಲಿಗೆ ಏನು ಪ್ರದೋಷ್ ಮತ್ತೆ ಪವಿತ್ರ ಗೌಡ ಇಬ್ರು ಸಹ ಒಂದು ದೂರದಲ್ಲಿ ಇರ್ತಾರೆ, ಕಾರಲ್ಲಿ ಇರ್ತಾರೆ. ಅದಾದ ನಂತರ ದರ್ಶನ್ ಕಾರಿನಿಂದ ಇಳಿದು ಹೋಗಿ ಏನು ರೇಣುಕಾಸ್ವಾಮಿಗೆ ಒಂದು ಹಲ್ಲೆಯನ್ನ ಮಾಡ್ತಾನೆ, ಹಲ್ಲೆ ಮಾಡಿ ಆತನನ್ನ ಹೊಡಿತಾನೆ. ಅದಾದ ನಂತರ ಏನು ಮೆಸೇಜ್ ಗಳನ್ನ ಓದಿ ಅಂತ ಹೇಳ್ಬಿಟ್ಟು ಪವನ್ಗೆ ಹೇಳ್ತಾನೆ. ಅದಾದ ನಂತರ ಪವನ್ ಸಹ ಓದ್ತಾನೆ. ಅದಾದ ನಂತರ ಏನು ಪ್ರದೋಷ್ ಪವಿತ್ರ ಗೌಡ ಬಳಿ ಕಾರಲ್ಲೇ ಇದ್ಕೊಂಡು ಕೇಳ್ತಾನೆ, ಕರ್ಕೊಂಡ್ ಬಂದಂತಹ ವ್ಯಕ್ತಿ ಯಾರು, ಏನಾಗ್ತಾ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ಪ್ರದೋಷ್ ಸಹ ಏನು ಪವಿತ್ರ ಗೌಡಗೆ ಕೇಳ್ತಾನೆ. ಆ ನಂತರ ಪವಿತ್ರ ಗೌಡ ಸಹ ಹೇಳ್ತಾಳೆ. ಅದಾದ ನಂತರ ಪವನ್ ಬಂದು ಮತ್ತೆ ಕಾರ್ನಲ್ಲಿ ಇದ್ದಂತ ಪ್ರದೋಷ್ ಮತ್ತು ಪವಿತ್ರ ಗೌಡನ ಸ್ಪಾಟ್ಗೆ ಕರ್ಕೊಂಡು ಹೋಗ್ತಾರೆ. ಅದಾದ ನಂತರ ಏನು ದರ್ಶನ್ ಹೊಡಿತಾ ಇದ್ದಂತ ಸಂದರ್ಭದಲ್ಲಿ ಏನು ಪ್ರದೋಷ್ ಸಹ ಹೊಡಿಬೇಡ, ಅವ್ನು ಸತ್ತೋಗ್ತಾನೆ ಅಂತ ಹೇಳ್ಬಿಟ್ಟು ಪ್ರದೋಷ್ ಏನು ದರ್ಶನ್ಗೆ ಹೇಳ್ತಾರೆ. ಆದ್ರೂ ಸಹ ದರ್ಶನ್ ಕೇಳಿಲ್ಲ, ಅವರ ನೈಲನ್ನ ಹಗ್ಗದಿಂದ ಹೊಡಿತಾರೆ. ಅದಾದ ನಂತರ ಸಿಗರೆಟ್ ನಿಂದ ಸುಡುವಂತದ್ದು. ಮತ್ತೆ ಅದಾದ ನಂತರ ಪವಿತ್ರ ಗೌಡಗೆ ಹೇಳ್ತಾರೆ, ಪವಿತ್ರ ಗೌಡಗೆ ನಿನ್ನ ಚಪ್ಪಲಿಂದ ಅವನಿಗೆ ಹೊಡಿ ಅಂತ ಹೇಳ್ಬಿಟ್ಟು ದರ್ಶನ್ ಅವ್ರು ಹೇಳ್ತಾರೆ. ಅದಾದ ನಂತರ ಪವಿತ್ರ ಗೌಡ ಆತನ ಮುಖಕ್ಕೆ ಏನು ಹೊಡಿತಾರೆ. ಹೊಡೆದ ಸಂದರ್ಭದಲ್ಲಿ ಆತನು ಸಹ ಅಲ್ಲೇ ಒಂದು ಕುಸಿದು ಬೀಳ್ತಾನೆ. ಅದಾದ ನಂತರ ದರ್ಶನ್ ಅವರು ಪವಿತ್ರ ಕೂಡ ಮತ್ತೆ ಕಾರ್ನಲ್ಲಿ ಹೋಗಿ ಕೂತ್ಕೊಂಡು ಆದ ನಂತರ ಏನು ದರ್ಶನ್ ಅವರು ಹಲ್ಲೆ ಮಾಡೋದು ಮುಂದುವರಿಯುತ್ತೆ. ಅದಾದ ನಂತರ ಆತನ ಒಂದು ಪ್ರೈವೇಟ್ ಪಾರ್ಟ್ಸ್ಗೂ ಸಹ ಕಾಲಿನಿಂದ ಒದ್ದು ಆತನ ಸಿಗರೇಟ್ ನಿಂದ ಸುಟ್ಟುವಂತದ್ದು ಎಲ್ಲ ಚಿತ್ರಹಿಂಸೆಗಳನ್ನು ರೇಣುಕಾಸ್ವಾಮಿಗೆ ದರ್ಶನ್ ಮತ್ತೆ ಪವನ್, ರಾಘವೇಂದ್ರ ಇವರೆಲ್ಲ ಮತ್ತೆ ನಂದೀಶ್, ಲಕ್ಷ್ಮಣ್ ಎಲ್ಲರೂ ಸಹ ಕೊಡ್ತಾರೆ. ಆ ಸಂದರ್ಭದಲ್ಲೂ ಸಹ ಪ್ರದೋಷ್ ಅವರು ಬೇಡ ಸತ್ತೋಗ್ತಾನೆ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಾದ ನಂತರ ಸ್ವಲ್ಪ ಸಮಯದ ನಂತರ ಒಂದು 5 ಗಂಟೆ ಸಮಯಕ್ಕೆ ಅವರೆಲ್ಲರೂ ಸಹ ತೀವ್ರವಾಗಿ ಹಲ್ಲೆ ಮಾಡಿದೆ ಅಂತ ಎಲ್ಲರೂ ಸಹ ಹೊರಟೋಗ್ತಾರೆ. ಅದಾದ ನಂತರ ಏನು ವಿನಯ್ಗೆ ಒಂದು ಕರೆಯನ್ನ ಮಾಡ್ತಾರೆ ರಾಘವೇಂದ್ರ, ಈ ರೀತಿ ಏನು ನಾವು ಕರ್ಕೊಂಡ್ಬಂದಂತ ವ್ಯಕ್ತಿ ಸತ್ತೋಗಿದ್ದಾನೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿಯನ್ನ ವಿನಯ್ಗೆ ರಾಘವೇಂದ್ರ ಕೊಡ್ತಾನೆ. ಅದಾದ ನಂತರ ಪ್ರದೋಷ್ ಸಹ ಮಾಹಿತಿ ಗೊತ್ತಾತ. ಅದಾದ ನಂತರ ಕೊಲೆಯಲ್ಲಿ ಈ ರೀತಿ ನಾವು ಸರೆಂಡರ್ ಆಗಬೇಕು ಅನ್ನೋದು ಪ್ಲಾನಿಂಗ್ ಅನ್ನ ಮಾಡ್ತಾರೆ. ಅದು ಈ ಎಲ್ಲಾ ಸಂಪೂರ್ಣವಾದ ಮಾಹಿತಿ ನನಗೆ ಗೊತ್ತಿದೆ, ನಾನು ಕೋರ್ಟ್ ನಲ್ಲಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇದೀಗ ಪ್ರದೋಷ್ ಅಪ್ಲಿಕೇಶನ್ ಹಾಕಿರುವಂತದ್ದು. ಸೊ ಎಲ್ಲಾ ಮಾಹಿತಿ ಇದು ಪ್ರದೋಷ್ ಹಾಕಿರುವಂತಹ ಅಪ್ಲಿಕೇಶನ್ ಅಲ್ಲಿ ಕೋರ್ಟ್ಗೆ ಸಲ್ಲಿಕೆ ಆಗಿರುವಂತದ್ದು. ಸೊ ನಾಳೆ ಈಗ ಕೋರ್ಟ್ ನಲ್ಲಿ ಡಿಸೈಡ್ ಆಗುತ್ತೆ ಈ ಒಂದು ಮಾಫಿ ಸಾಕ್ಷಿ, ಪ್ರದೋಷ್ ಹಾಕಿರುವಂತಹ ಮಾಫಿ ಸಾಕ್ಷಿ ಅರ್ಜಿಯನ್ನ ಪರಿಗಣನೆ ಮಾಡ್ಬೇಕಾ ಇಲ್ಲ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ನಾಳೆ ಡಿಸೈಡ್ ಆಗುವಂತದ್ದು. ಶ್ರೀನಿವಾಸ್, ಓಕೆ, ಧನ್ಯವಾದಗಳು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಥ್ಯಾಂಕ್ ಯು ಸೋ ಮಚ್.